11 ಬಾರಿ ಇರಿತ ಪಾಪಿ ಕೃತ್ಯಕ್ಕೆ ಯುವತಿ ಫಿನಿಶ್. ಲಿವಿಂಗ್ ಟುಗೆದರ್ನಲ್ಲೇ ಕಿರೇಕ್, ಯುವತಿಗೆ ಚಾಕು. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ದುರಂತ ಘಟನೆ. ಹನ್ನೊಂದು ಬಾರಿ ಇರಿತ ಪಾಪಿ ಕೃತ್ಯಕ್ಕೆ ಯುವತಿ ಫಿನಿಶ್. ಲಿವಿಂಗ್ ಟುಗೆದರ್ನಲ್ಲೇ ಕಿರೇಕ್, ಯುವತಿಗೆ ಚಾಕು. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಭಯಂಕರ ಘಟನೆ. ರೇಖಾಳ ಶೀಲವನ್ನ ಶಂಕಿಸಿ ಮುಹೂರ್ತವಿಟ್ಟಂತಹ ಲೋಕೇಶ್, ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರೇಖಾ. ಇತ್ತೀಚೆಗೆ ಲೋಕೇಶ್ ಜೊತೆಗೆ ಜಗಳ ತೆಗೆದಿದ್ದಂತಹ ರೇಖಾ, ಇದರಿಂದ ತಲೆ ಕೆಡಿಸಿಕೊಂಡಿದ್ದಂತಹ ಲೋಕೇಶ್ನಿಂದ ಕೃತ್ಯ. ರೇಖಾಳಿಗೆ 11 ಬಾರಿ ಚಾಕುವಿನಿಂದ ಇರಿದು ಸಾಯಿಸಿರುವಂತಹ ಲೋಕೇಶ್, ತೀವ್ರವಾಗಿ ಗಾಯಗೊಂಡ ರೇಖಾ ಸಾವು. ತಲೆ ಮರೆಸಿಕೊಂಡಿದ್ದಂತಹ ಆರೋಪಿ ಪೊಲೀಸರು ಬಲೆ ಬೀಸಿದ್ದಾರೆ. ಏನೇನೆಲ್ಲ ನಡೆಯುತ್ತೆ ನೋಡಿ. ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಾರಂತೆ. ಲಿವಿಂಗ್ ಟುಗೆದರ್ ಅಲ್ಲಿ ನೀವಿದ್ದೀರಾ ಅಂತಂದ್ರೆ ನಿಮ್ಮ ಅತಿ ನಂಬಿಕೆ ಬಹಳ ಇದೆ ಅಂತ ಅರ್ಥ. ಆದ್ರೆ ಶೀಲವನ್ನೇ ಶಂಕಿಸಿದ್ದಂತಹ ಭೂಪ ಆಕೆಯನ್ನ 11 ಬಾರಿ ಚಾಕುವಿನಿಂದ ಇರಿದು ಸಾಯಿಸಿದ್ದಾರೆ. ಕೋಪ ಎಷ್ಟಿದೆ ಅಂತ ನೋಡಿ. ತೀವ್ರವಾಗಿ ಗಾಯಗೊಂಡಿದ್ದಂತಹ ರೇಖಾ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇದು ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ, ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಒಂದು ಭಯಂಕರ ಘಟನೆ ನಡೆದಿದೆ. ರೇಖಾಳ ಶೀಲವನ್ನ ಶಂಕಿಸಿ ನಡೆದಿರುವಂತಹ ಘಟನೆ. ಆಕೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು. ಈತನೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದ. ಆದ್ರೆ ಆತನ ಕೋಪ ಎಷ್ಟಿದೆ ಅಂತ ನೋಡಿ. ಲಿವಿಂಗ್ ಅಲ್ಲಿ ಇರಬೇಕಾದ್ರೆ ಆಕೆಯ ಶೀಲವನ್ನ ಶಂಕಿಸಿ ಚಾಕುವಿನಿಂದ ಇರಿದಂತಹ ಘಟನೆ ನಡೆದಿದೆ. ಇದಾದ ನಂತರ ಆತ ತಲೆಮರೆಸಿಕೊಂಡಿದ್ದ. ಪೊಲೀಸರು ಜಾಲವನ್ನ ಹಾಕಿ ಆತನನ್ನ ಹಿಡಿಯುವಂತಹ ಕೆಲಸವನ್ನ ಮಾಡಿ. ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಗೆ ಈಗ ಸುಮಾರು 11:30 ಸುಂಕದಕಟ್ಟೆ ಬಸ್ ಸ್ಟಾಪ್ ಹತ್ತಿರದಲ್ಲಿ ಒಬ್ಬ ಮಹಿಳೆಗೆ ಒಬ್ಬ ಚಾಕುವಿಂದ ಚುಚ್ಚಿದ್ದಾನೆ ಅಂತ ಮಾಹಿತಿ ಬಂದಿದೆ. ಇದು ನಮಗೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಅಷ್ಟೇ ಇದೆ, ಪ್ರಾಥಮಿಕ ಮಾಹಿತಿ ಮಾತ್ರ ಇದೆ. ಅದು ಮಹಿಳೆ ಮತ್ತು ಆತ ಏನೋ ವ್ಯಕ್ತಿ ಇದ್ದಾನೆ, ಇಬ್ಬರು ಕೂಡ ಒಂದು ಸಂಬಂಧದಲ್ಲಿದ್ದರು. ಅದರಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿ ಆಕೆಗೆ ಚಾಕುವಲ್ಲಿ ಚುಚ್ಚಿದ್ದಾನೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಈಗ ಸದ್ಯದಲ್ಲೇ ಆಕೆ ಆಸ್ಪತ್ರೆಯಲ್ಲಿ ಇದ್ದಾಳೆ. ಆತನನ್ನು ನಾವು ಹುಡುಕ್ತಾ ಇದ್ದೀವಿ. ಈಗ ಇದು ಒಂದು ಅವರ ವೈಯಕ್ತಿಕವಾದ ಒಂದು ಜೀವನದಲ್ಲಿ ಏನೋ ಒಂದು ವೈಮನಸ್ಸು ನಡೆದಿರೋದ್ರಿಂದ ಇದು ಆಗಿದೆ ಅಂತ ಪ್ರಾಥಮಿಕ ವಿಚಾರಣೆಯಲ್ಲಿ ಕಂಡು ಬಂದಿದೆ. ತನಿಖೆ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಅದು ಯಾರೋ ಆರೋಪಿ ಇದನ್ನು ಆತನನ್ನು ನಾವು ಸೆರೆ ಹಿಡಿತೀವಿ. ಇದು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ, ಸುಂಕದಕಟ್ಟೆ ಹತ್ರ ಅಂತ ಮಾಹಿತಿ ಬಂದಿದೆ. ಅದನ್ನು ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.